ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ 38 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವ ಸಲುವಾಗಿ ಆಗಿನ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯಡಿ ಕಾಲುವೆಗಳನ್ನು ನಿರ್ಮಿಸಿ ನೀರನ್ನು ಕೊಡಬೇಕು ಕೃಷಿ ಜಮೀನುಗಳು ತಿಳ್ಕೊಂಡೇಳಿ ಅವಾಗ ನಿರ್ಣಯ ತಗೊಂಡಿದ್ದರು. ಆ ಒಂದು ನಿರ್ಣಯ ಅನುಷ್ಠಾನಕ್ಕೆ ಬರಲಿಲ್ಲ. ಅದು ಯಾವ ಕಾರಣಕ್ಕೆ ರದ್ದಾಯಿತೋ ಗೊತ್ತಿಲ್ಲ. ನಂತರ ಬಂದಂಥ ಸರ್ಕಾರ ಚಿಂಬಲಿಗೆ ಏತ ನೀರಾವರಿ ಯೋಜನೆಯಲ್ಲಿ 38 ಹಳ್ಳಿಗಳಿಗೆ ಒಂದು ನೀರಾವರಿ ಸೌಲಭ್ಯ ಕಲ್ಪಿಸ್ಬೇಕು ತಿಳ್ಕೊಂಡು ಚಿಂಬಲಿಗೆ ಏತ ನೀರಾವರಿ ತಿಳ್ಕೊಂಡು ಆ ಯೋಜನೆ ಒಳಗೆ ವ್ಯಾಪ್ತಿಯೊಳಗೆ ತರಬೇಕಂತ ಅದನ್ನು ಅವರು ತೀರ್ಮಾನ ತೊಗೊಂಡಿದ್ದರು. ನಂತರದಲ್ಲಿ ಅದನ್ನು ಕೂಡ ಕೈ ಬಿಟ್ಟರು. ಮತ್ತು ಇತ್ತೀಚಿನ ಒಂದು ಬೆಳವಣಿಗೆಯಲ್ಲಿ ಅಂತಂದರೆ 2017ರಲ್ಲಿ ಆಗಿನ ಒಂದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೂದ್ಯಾಳ ಮತ್ತು ಪೀರಾಪುರ ಏತ ನೀರಾವರಿ ಯೋಜನೆಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದರು. ಅದನ್ನು ತೀರ್ಮಾನ ತೊಗೊಂಡು 38 ಹಳ್ಳಿಗಳಿಗೆ ನೀರನ್ನು ಕೊಡಬೇಕು, ನೀರಾವರಿ ಕಲ್ಪಿಸ್ಬೇಕು ತಿಳ್ಕೊಂಡೇಳಿ ತೀರ್ಮಾನ ತೊಗೊಂಡ್ರು. ಕೇವಲ ಅದು ಹೇಳಿಕೆಗೆ ಸೀಮಿತ ಆಯಿತು ಹೊರತಾಗಿ ಇಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ಹಿಂದಿನ ಒಂದು BJP ಸರ್ಕಾರದ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅಡಿಗಲ್ಲ ಸಮಾರಂಭ ಮಾಡಿದ್ರು. 1 ಮತ್ತು 2 ತಿಳ್ಕೊಂಡು ಅಡಿಗಲ್ಲ ಸಮಾರಂಭ ಮಾಡಿ ತಾಳಿಕೋಟೆ ತಾಲೂಕಿನ 38 ಹಳ್ಳಿಗಳಿಗೆ ಪೀರಾಪುರ ಮತ್ತು ಬೂದ್ಯಾಳ ಏತ ನೀರಾವರಿ ಯೋಜನೆಯಲ್ಲಿ ಸಮಗ್ರ ನೀರಾವರಿ ಕಲ್ಪಿಸ್ಬೇಕಂತ ತಿಳ್ಕೊಂಡೇಳಿ ಅವರು ಅಡಿಗಲ್ಲ ಸಮಾರಂಭ ಮಾಡಿದರು. ಇಲ್ಲಿವರೆಗೂ ಕೂಡ ಒಟ್ಟು 90% ಕೆಲಸ ಆಗಿದೆ ತಿಳ್ಕೊಂಡು ಆ ಭಾಗದ ರೈತರು ಹೇಳ್ತಾರೆ. ಇನ್ನೂ 10% ಮಾತ್ರ ಕೆಲಸ ಉಳಿದದ. ಆ ಕೆಲಸವನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸರ್ಕಾರ. ಅದಕ್ಕೆ ತಗಲುವಂಥ 170 ರಿಂದ 80 ಕೋಟಿ ಹಣ ಈ ಮುಂಬರ್ತಕ್ಕಂಥ ಒಂದು ಬಜೆಟ್ನಲ್ಲಿ ಮೀಸಲಿಸುವಂಥ ಕೆಲಸ ಮಾಡಬೇಕು. ಈ 38 ಹಳ್ಳಿಗಳಿಗೆ ನೀರಾವರಿ ಕಲಿಸ್ಬೇಕಾದ್ರೆ ಸುಮಾರು 5,657 ಎಕರೆ ಪ್ರದೇಶಕ್ಕೆ ನೀರಾವರಿ ಆಗ್ತದೆ. ಈ ಒಂದು ಏನು ಬೂದ್ಯಾಳ ಮತ್ತು ಪೀರಾಪುರ ಏತ ನೀರಾವರಿ ಅನುಷ್ಠಾನಕ್ಕೆ ಶೀಘ್ರದಲ್ಲಿ ಆಯ್ತಪ್ಪ ಅಂತಂದ್ರೆ ಸುಮಾರು 5,647 ಎಕರೆ ಪ್ರದೇಶ ನೀರಾವರಿ ಆಗ್ತದೆ. ಆ ಭಾಗದ ರೈತರಿಗೆ ಭಾಳ ಸಂಕಷ್ಟದ, ಕುಡಿಲಿಕ್ಕೂ ಕೂಡ ನೀರಿನ ಒಂದು ಸಮಸ್ಯೆ ಎದುರಾಗ್ತದೆ. ಜಾನುವಾರು ಕುಡಿಯೋಕೆ ನೀರಿಲ್ಲ, ಸುತ್ತಮುತ್ತಲ ಇರತಕ್ಕಂಥ ಕೆರೆಗಳಿಗೆ ನೀರು ಹೋಗ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ FIC ಮಾಡಬೇಕು, ಲ್ಯಾಟ್ರಲ್ ಮತ್ತು ಡಿಸ್ಟ್ರಿಬ್ಯೂಟರ್ಗಳನ್ನು ಕೂಡ ಶೀಘ್ರದಲ್ಲಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಆ ಕಾರಣಕ್ಕಾಗಿ ಏನು ಮುಂಬರ್ತಕ್ಕಂಥ ಅಂದರೆ ಮುಂದಿನ ತಿಂಗಳು 3ನೇ ತಾರೀಕಿಗೆ ಏನು ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತದೆ, ಆ ಬಜೆಟ್ ಅಧಿವೇಶನದಲ್ಲಿ ಬೂದ್ಯಾಳ ಮತ್ತು ಪೀರಾಪುರ ಏತ ನೀರಾವರಿ ಯೋಜನೆ ಕುರಿತು ಇದನ್ನು ಚರ್ಚೆ ಮಾಡಿ ಬಜೆಟ್ನಲ್ಲಿ ಇದಕ್ಕೆ ತಗಲ್ತಕ್ಕಂಥ ಅನುದಾನವನ್ನು ಇದನ್ನು ಬಿಡುಗಡೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಆ ಭಾಗದ ರೈತರೊಂದಿಗೆ ನೀರಾವರಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೂಡ ನಾವು ನಿಯೋಗದೊಂದಿಗೆ ಹೇಳಿ ಸಲ್ಲಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಅವರದಕ್ಕೆ ಗಣ್ಯ ತೆಗೆದುಕೊಳ್ಳದಿದ್ದರೆ ತಾಳಿಕೋಟೆ ಸುತ್ತಮುತ್ತ ಬರ್ತಕ್ಕಂಥ ಏನು 38 ಹಳ್ಳಿಗಳ ರೈತರ ಒಂದು ಸಭೆ ಸೇರಿ ನಾವು ನಿರ್ಣಯ ತೆಗೆದುಕೊಂಡು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅವರ ಹತ್ರ ಧರಣಿಯನ್ನು ನಾವು ಹಮ್ಮಿಕೋಬೇಕಾಗುತ್ತೆ ತಿಳ್ಕೊಂಡು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ.